ಕರೀತಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಕ್ಷೆನೂ ಆಗ್ತಾರೆ ಕೋರ್ಟ್ನಲ್ಲಿ ಶಿಕ್ಷೆನೂ ಆಗುತ್ತೆ. ಕೋರ್ಟ್ ಜಡ್ಜಿಗಳಿಗೆ ಅವ್ರ ಮನೆ ಹೆಣ್ಣುಮಕ್ಳು ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಅದರಲ್ಲಿ ನೋವು ಗೊತ್ತಾಗುತ್ತೆ. ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟೇ ಇರುತ್ತೆ. ಕೇಸ್ ಏನಾದರೂ ಕೊಡಕ್ಕೆ ಹೋದರೆ ಅಳ್ಕಾಡ್ತಾರೆ ಹೊಡೆದಲ್ದು ಅಯ್ಯೋ ನಾವೆಲ್ಲ ರಾಜಕಾರಣಿಗಳು ಅಷ್ಟೇ ಅವರು ಏನು ವಿರುದ್ಧ ನದಿ ವಿರುದ್ಧ ಬರೇ ನಾಟಕ ಮಾಡ್ತಾರೆ. ನೇಹಾ ಹಿರೇಮಠರು ತೀರ್ಕೊಂಡು 1 ವರ್ಷ ಆಯಿತು. ನಾಳೆಗೆ ನಾವು ಮುಖ್ಯಮಂತ್ರಿ ಬಂದು ಅವ್ರು ಭೇಟಿ ಬಂದಾಗ ನಾವು 3 ತಿಂಗಳಲ್ಲಿ ಕೋರ್ಟಿಂದ ಇದು ಮಾಡಿಸಿ ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದೆ. 1 ವರ್ಷ ಆಯಿತು, ಏನೂ ಮಾಡಿ ಏನು ನ್ಯಾಯ ಸಿಕ್ತು, ಒಳ್ಳೆಯದಾಯ್ತು. ಹೌದು, ಬಹಳ ಒಳ್ಳೆಯದಾಯ್ತು. ಹೌದು, ಇದೇ ಶಿಕ್ಷೆ ಈ ಕೋರ್ಟ್ನಾಗ ಜೈಲೊಳಗೆ ಹಾಕಿದ್ರೆ ಅವ್ರು ಆನಂದ ಜೈಲ್ನಾಗ ಇರ್ತಾರೆ. ಹಾಂ, ಮನೆಯವ್ರು ಬಂದು ಭೇಟಿ ಆಗೋದು ಎಲ್ಲ ಮೊಬೈಲು ಸಿಗುತ್ತೆ, ಎಲ್ಲ ಸಿಗುತ್ತೆ ಒಳಗಡೆ. ಇದು ಭಾಳ ಒಳ್ಳೆ ಶಿಕ್ಷೆ ಇದೆ. ಅಂದರೆ ಈ ರೀತಿ ಒಂದು 4-5 ಆಯ್ತಂದ್ರೆ ಅಂಥವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ನಮಗೂ ಹೊಡಿತಾರೆ, ಇವರು ಏನಾದರೂ ಮಾಡಿದರೆ ಹೊಡಿತಾರೆ ಅಂತ ಹೆದರಿಕೆನೇ ಇಲ್ಲರಿ. ಈಗೊಂದು 15 ವರ್ಷದ ಹಿಂದೆ ಒಂದು ಬಸ್ನೊಳಗೆ ರಾತ್ರಿ ಇಡೀ ಅತ್ಯಾಚಾರ ಮಾಡಿದ್ದಾರೆ. ಒಂದು ಹುಡುಗಿ, ಮೆಡಿಕಲ್ ಹುಡುಗಿ, ಹುಡುಗಿ ಇಬ್ಬರು ಎಲ್ಲೋ ಹೋಗ್ಬೇಕಾದ್ರೆ ಆ ಬಸ್ನಾಗ ಇಬ್ಬರೇ ಪ್ರೈವೇಟ್ ಬಸ್ಸು, ಅವ್ರು 3 ಜನ ಡ್ರೈವರ್ ಸೈಡ್ 3 ಜನ ಇದ್ದಾರೆ. ಆ ಹುಡುಗನ ಕಟ್ಟಿ ಹಾಕಿ ಇಡೀ ರಾತ್ರಿ ಪಾಪ ಬಸ್ ಓಡಾಡಿಸ್ಕೊಂಡು ಇದ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆ ಕೇಸು ಭಾಳ ದೊಡ್ಡ ಚರ್ಚೆ ಆಯಿತು. ಈ ದೇಶದೊಳಗೆ ಭಾಳ ದೊಡ್ಡದು ಇದಾಯಿತು. ಅದಕ್ಕೆ ಈ ಕೋರ್ಟ್ ಶಿಕ್ಷೆ ಯಾವಾಗ ಕೊಟ್ಟಿದ್ದು ಗೊತ್ತೇ? 12 ವರ್ಷದ ನಂತರ. 12 ವರ್ಷದಲ್ಲಿ ಇನ್ನೂ ಎಷ್ಟೋ ಪ್ರಕರಣಗಳಾಗಿವೆ. ಸೌಜನ್ಯ ಅದಕ್ಕೆ ಪಾಪ ಹುಡುಗಿ ಅನಾಥವಾಗಿ ನ್ಯಾಯ ಸಿಗಲಿ. ಇಲ್ಲಿ ಭಾಳ ಚಲೋ ಆಯ್ತು. ಅದು ಆಗ್ಬೇಕು, ಇದೇ ರೀತಿ ಆಗ್ಬೇಕು. ಹೌದೌದು, ನೋಡ್ರಿ ನೇಹಾದು ಅರ್ಧ ಕುಲ್ಗೆಡಿಸಿದ್ದೆ, ನಮ್ಮ ಹಾಳು ಮಾಡಿದ್ದೆ ಈ ಡಿಪಾರ್ಟ್ಮೆಂಟ್. ಬರೇ ದುಡ್ಡು ಅಂತ ಸಾಯ್ತಾರೆ. ಅಲ್ಲಿ ಅವ್ರ ಮಾನವೀಯತೆ, ಅವ್ರ ಸಂಬಂಧ, ಇವ್ರಿಗೆ ಏನು ಕಷ್ಟ ಸುಖ ನೋವು ಏನು ಈ ಕೋರ್ಟು ಜಡ್ಜ್ಗಳು ಎಲ್ಲ ಅವರೇ ಎಲ್ಲ ಗೆಲ್ರು. ಈಗ ನೇಹಾದು ನಾಳೆ ಕಾರ್ಯಕ್ರಮ ಇದೆ. ನಾವು ವಾರ್ಷಿಕ ಶ್ರದ್ಧಾಂಜಲಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 1,000 ಮಹಿಳೆಯರಿಗೆ ತ್ರಿಶೂಲ್ ದೀಕ್ಷೆ ಕೊಡ್ತಾ ಇದ್ದೀವಿ. ಒಂದು ಹೋಮ ಹವನ ಇಟ್ಟಿದ್ದೀವಿ. ಒಂದು ಈ ರೀತಿಯ ಘಟನೆಗಳಾಗುವಂಥ ಸಂದರ್ಭದಲ್ಲಿ ಏನೇನು ಎಚ್ಚರ ವಹಿಸಬೇಕು ಅಂತ ಪುಸ್ತಕವೂ ಮಾಡಿದ್ದೀವಿ. ಎಲ್ಲರೂ ಕೊಡ್ತೀವಿ, ಅದನ್ನು ಫ್ರೀಯಾಗಿ ಕೊಡ್ತೀವಿ. ಈ ರೀತಿ ಮಾಡಿದ್ದೀವಿ. ಇದು
ಹಾಂ, ಇದು ಯಾವಾಗ ಸಂದರ್ಭ ಬಂದಾಗ ಇದನ್ನು ಉಪಯೋಗಿಸಲಿ ಅಂತಲೇ ಹೇಳ್ತಾ ಇದ್ದೀವಿ ಸರ್. ಎಲ್ಲರೂ ಕೊಡ್ತಾ ಇದ್ದೀವಿ. ಇವತ್ತಿನ ಮಹಿಳೆಯರು ಜಾಗೃತ ಆಗ್ಬೇಕ್ರಿ. ಪೊಲೀಸ್ ಸ್ಟೇಷನು, ಕೋರ್ಟು ಜನ ನಂಬಂಗಿಲ್ಲ. ಈಗ ನಾವೇ ನಮ್ಮ ರಕ್ಷಣೆ ನಾವೇ ರೆಡಿ ಆಗ್ಬೇಕ್ರಿ. ಈ ವ್ಯಾನಿಟಿ ಬ್ಯಾಗ್ನೊಳಗೆ ಇದನ್ನು ಇಟ್ಕೊಂಡ್ಬಿಟ್ರೆ ಸಾಕು, ಖಾರ ಪುಡಿ ಇಟ್ಕೊಂಡ್ರೆ ಸಾಕು, ಆಗ್ಲೇಬೇಕ್ರಿ. ಅಯ್ಯೋ, ಈ ಹೊರಗಡೆ ವಾತಾವರಣ ಇಷ್ಟು ಕೊಲೆಯಕ್ಕೆ ಹೋಗಿದ್ರಿ. ಅದ್ರೊಳಗೆ ಹೊರಗಡೆಯವರು ಬಂದಿರ್ತಾರೆ, ಏನು ಅವ್ರಿಗೆ ಮಾನವೀಯತೆ ಅನ್ನೋದೇ ಇರೋದ್ರಿ. ನೋಡಿ ಎಳೆ ಹುಡುಗಿ ಪಾಪ ಅದು ಏನು ರೀ, ಎಷ್ಟು ನೆರಳೆ ಸತ್ತಿರ್ತದೆ. ಅದು ನೆನಪು ಮಾಡಿದರೆ ನಮಗೆ ಕಸಿವಿಸಿ ಆಗ್ತದೆ.